ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ನವ್ಯ ಹತ್ರ ಸುಭಾಷ್, ಇದ್ಯಾಕೆ ನವ್ಯ ಅವರೇ ಹಿಂಗೆ ಗುರಾಯಿಸ್ತಿದ್ದೀರಾ ಅಂತಾನೆ. ಎರಡನೇ ಸರ್ತಿ ಹೇಳಿದರೆ ಎಲ್ಲಿರ್ತೀನೋ ಅಲ್ಲಿಂದನೇ ಎದ್ದೋಗ್ತಿರ್ತೀನಿ ಅಂತಾಳೆ ನವ್ಯ. ನಿಜ ಹೇಳಬೇಕು ಅಂದರೆ ನನ್ನ ಬಾಯಿಗೆ ಸುಳ್ಳು ಅನ್ನೋ ಪದನೇ ಬರೋಕ್ಕಿಲ್ಲ ಬಿಡಿ ಅಂತಾನೆ ಸುಭಾಷ. ಆಯಿತು ನೋಡ್ತೀನಿ ಅಂತಾಳೆ ನವ್ಯ. ಆಗ ಸುಭಾಷ ಅವಳ ಕೈನೇ ನೋಡ್ತಾನೆ. ಯಾಕಂಗೆ ನೋಡ್ತಿದ್ದೀರಾ ಅಂತಾಳೆ ನವ್ಯ. ನಿಮ್ಮ ಮುಖ ಮಾತ್ರ ಅಲ್ಲ, ಕೈನೂ ಅಷ್ಟೇ ಸುಂದರ ಆಗದೆ. ಈ ಕೋಮಲವಾದ ಕೈನ ನಾನು ಒಂದೇ ಒಂದ್ಕಿಂತ ಮುಟ್ಬೋದೆ? ನೀವು ಬೇಡ ಅಂದರೆ ಬೇಡ ಅಂತಾನೆ ಸುಭಾಷ್. ಪರ್ಮಿಷನ್ ಗ್ರ್ಯಾಂಟೆಡ್ ಅಂತಾಳೆ ನವ್ಯ. ಆಗ ಸುಭಾಷ್ ನವ್ಯ ಕೈ ಹಿಡ್ಕೊಂಡು ಸವರ್ತಾ, ಇಂಥ ಕೋಮಲವಾದ ಕೈನ ಹಿಡಿಯೋದಕ್ಕೆ ನಾನು ದಿಟ್ಟವಾಗ್ಲೂ ಪುಣ್ಯ ಮಾಡಿದ್ದೀನಿ ಬಿಡ್ರಿ ಅಂತಾನೆ. ಪರವಾಗಿಲ್ಲ, ತುಂಬ ಚೆನ್ನಾಗಿ ಫ್ಲರ್ಟ್ ಮಾಡ್ತೀರಾ ಅಂತಾಳೆ ನವ್ಯ. ಅಯ್ಯೋ ಹಂಗೇನಿಲ್ಲ ಅಂತಾನೆ ಸುಭಾಷ. ಅದೆಲ್ಲ ಇದ್ರೇ ಚೆನ್ನಾಗಿರೋದು, ನೀವು ಕಂಟಿನ್ಯೂ ಮಾಡಿ ಅಂತಾಳೆ ನವ್ಯ. ಹಾಂ, ಈ ಸುಂದರವಾದ ಬೆರಳುಗಳಿಗೆ ನಾನು ಒಂದೇ ಒಂದು ಉಡುಗೊರೆ ತಂದಿದ್ದೀನಿ ಅಂತಾನೆ ಸುಭಾಷ್. ಎಲ್ಲಿ ಅಂತಾಳೆ ನವ್ಯ. ಆಗ ಸುಭಾಷ್ ರಿಂಗ್ನ ತೋರಿಸ್ತಾನೆ. ನಂತರ ನವ್ಯ ಕೈ ತೊಗೊಂಡು ಬೆರಳಿಗೆ ತೊಡಿಸಿ ಮುತ್ತನ್ನು ಕೊಡ್ತಾನೆ. ಪರವಾಗಿಲ್ಲ, ನಿಮ್ಮ ಟೇಸ್ಟು ಚೆನ್ನಾಗೇ ಇದೆ, ಥ್ಯಾಂಕ್ಸ್ ಫಾರ್ ದ ಗಿಫ್ಟ್ ಅಂತಾಳೆ ನವ್ಯ. ಇದೇ ಖುಷಿಗೆ ಇನ್ಮೇಲೆ ನಾನು ನಿಮ್ಮನ್ನು ಸ್ವೀಟಿ ಅಂತ ಕರಿಬಹುದೇ ಅಂತಾನೆ ಸುಭಾಷ್. ಹಾಂ ಕರಿಬಹುದು, ನೋ ಪ್ರಾಬ್ಲಮ್ ಅಂತಾಳೆ ನವ್ಯ. ಥ್ಯಾಂಕ್ ಯು ಸ್ವೀಟಿ ಅಂತ ಒಸಿ ಕೋಪ ಕೊಬ್ಬು ಎಲ್ಲ ಜಾಸ್ತಿನೇ ಇದೆ. ಹೆಂಗೆ ಪಳಗಿಸ್ಬೇಕು ಅಂತ ನನಗೆ ಸಂದಾಗಿ ಗೊತ್ತದೆ. ಇಂಥವ್ರನ್ನು ಎಷ್ಟು ಜನ ನೋಡಿಲ್ಲ ಅಂತ ಯೋಚನೆ ಮಾಡ್ತಾನೆ ಸುಭಾಷ್. ಏನು ಯೋಚನೆ ಮಾಡ್ತಿದ್ದೀರಾ ಅಂತಾಳೆ ನವ್ಯ. ಏನಿಲ್ಲ ಸ್ವೀಟಿ ಅಂತಾನೆ ಸುಭಾಷ್. ಈಚೆ ವಿದ್ಯಾ ಸ್ನಾನ ಮಾಡಿ ಬರುವಾಗ ಸರು ಅಡ್ಡ ಹಾಕ್ತಾಳೆ. ಆಗ ವಿದ್ಯಾ ಸಿಟ್ಟು ಮಾಡಿಕೊಂಡು ಹೊಡೆಯೋಕ್ಕೆ ಕೈ ಎತ್ತಾಳೆ. ವಿಶ್ ಯು ಹ್ಯಾಪಿ ಬರ್ತ್ಡೇ ಅಕ್ಕ ಅಂತ ವಿಶ್ ಮಾಡ್ತಾಳೆ ಸರು. ಆಗ ಅವಳನ್ನು ತಕ್ಕೊಂಡು ಥ್ಯಾಂಕ್ ಯು ಸರು ಅಂತಾಳೆ ವಿದ್ಯಾ. ಅಕ್ಕ ಇವತ್ತು ನಿನಗೆ ಸ್ಪೆಷಲ್ ಡೇ, ಏನು ನಿನ್ನ ಪ್ಲ್ಯಾನು ಅಂತಾಳೆ ಸರು. ಏನಿರ್ತದೆ ಸರು, ದಿನಾಗಲೂ ಕೆಲಸಕ್ಕೆ ಹೋಗಿ ಅಲ್ಲಿಂದನೇ ಕಾಲೇಜಿಗೆ ಹೋಗ್ತೀವಿ ಅಟ್ಟಯ್ಯ ಅಂತಾಳೆ ವಿದ್ಯಾ. ಅಕ್ಕ ಇವತ್ತು ನೀನು ಹುಟ್ಟಿದ ಹಬ್ಬ ಅಕ್ಕ, ಇವತ್ತು ಒಂದಿನ ನಾದರೂ ಇಲ್ಲೇ ಇರು ಅಂತಾಳೆ ಸರು. ಇಲ್ಲಿದ್ದು ಮನಸ್ಸಿಗೆ ನೋವು ಮಾಡ್ಕೊಳ್ಳೋದಕ್ಕಿಂತ ಕೆಲಸ ಮುಗಿಸಿ ಕಾಲೇಜಿಗೆ ಹೋದರೆ ಅಲ್ಲಿ ಫ್ರೆಂಡ್ಸ್ ಇರ್ತಾರೆ, ಅವ್ರ ಜೊತೆ ಇದ್ದರೆ ಒಂಥರ ಮನಸ್ಸಿಗೆ ನೆಮ್ಮದಿ ಸಿಗ್ತದೆ ಅಂತಾಳೆ ವಿದ್ಯಾ. ಅಕ್ಕ ಏನಕ್ಕ ಹಿಂಗಂತೀಯ ಅಕ್ಕ, ನಿನ್ನ ಮದುವೆ ಆದಮೇಲೆ ಮೊದಲನೇ ಕಿತ್ತ ನಿನ್ನ ಬರ್ತಡೇ ಬರ್ತಿರೋದು ಅಂತಾಳೆ ಸರು. ಹೋದ ವರ್ಷ ನಾನು ನಿರೀಕ್ಷೆನೇ ಮಾಡಿರಲಿಲ್ಲ, ಆದರೆ ನಿಮ್ಮ ಭಾವ ಬಂದು ಸೀರೆ ಕೊಟ್ಟರು. ನನ್ನ ಜೀವನದಲ್ಲೇ ಮೊದಲನೇ ಕಿತ್ತ ನನ್ನ ಕೈಲಿ ಕೇಕ್ ಕಟ್ ಮಾಡಿಸಿದ್ರು. ಅದನ್ನು ನನ್ನ ಜೀವನದಲ್ಲೇ ಆಗದೇ ಇರೋ ದಿನ ಮಾಡಿದರು ಅಂತ ಅದನ್ನು ನೆನ್ಪು ಮಾಡ್ಕೋತಾಳೆ ವಿದ್ಯಾ. ಆದರೆ ಇವತ್ತು ನನ್ನ ಬರ್ತಡೇ ಅನ್ನೋದು ಜಪ್ತಿಗಿಲ್ಲದೆ ಹಿಂಗೆ ಮಲಗವ್ರೆ ನೋಡು ಸರು. ಹಿಂಗಿರಬೇಕಾದ್ರೆ ಇಲ್ಲೇ ಇದ್ದರೆ ಮನಸ್ಸಿಗೆ ಶಾನೆ ನೋವಾಗ್ತದೆ. ಅದಕ್ಕೆ ಕಾಲೇಜಿಗೆ ಹೋಗೋದೇ ವಾಸಿ. ನಿರೀಕ್ಷೆನೇ ಇಲ್ಲದೆ ಇದ್ದಾಗ ಸರ್ಪ್ರೈಸ್ ಕೊಡೋ ಖುಷಿಗಿಂತ ನಿರೀಕ್ಷೆ ಇದ್ದು ನೆಗ್ಲೆಕ್ಟ್ ಮಾಡಿದರೆ ಮನಸ್ಸಿಗೆ ಶಾನೆ ನೋವು ಕೊಡ್ತದೆ ಸರು ಅಂತ ವಿದ್ಯಾ ಹೋಗ್ತಾಳೆ. ಈಚೆ ಅಜ್ಜಿ, ಲೇ ಮೋನಾ, ಲೇ ಚಂಪಾ, ಕ್ವಾಟ್ಲೆ ಎಲ್ಲಿದ್ದೀರಾ ಬನ್ನಿ ಅಂತ ಕರೀತಾರೆ. ಎಲ್ಲರೂ ಬರ್ತಾರೆ. ಅತ್ತೆ ಯಾಕೆ ಹಿಂಗೆ ಕೂಗ್ತಿದ್ದೀರಾ ಅಂತಾರೆ ಮೋನಾ. ನನಗೆ ಮುಖ್ಯವಾದ ಕೆಲಸ ಇತ್ತು, ಯಾಕೆ ಹಂಗೆ ಕರಿತಿದ್ರಿ ಅಜ್ಜಿ ಅಂತಾನೆ ಕ್ವಾಟ್ಲೆ. ನಿನ್ನ ಕೆಲಸ ಏನು ಅಂತ ಕಂಡವನಿ, ಸುಮ್ಮನೆ ನಿಂತ್ಕೋ, ಇವತ್ತೇನು ವಿಶೇಷ ಅಂತ ಗೊತ್ತದ ನಿಮಗೆಲ್ಲ ಅಂತಾರೆ ಅಜ್ಜಿ. ಏನಮ್ಮಮ್ಮ, ನಿನ್ನ ಮದುವೆ ಆದ ದಿನನೇ ಅಜ್ಜಯ್ಯ ಏನಾದರೂ ಜಪ್ತಿಗೆ ಬರ್ತವ್ರೆ ಹೆಂಗೆ ಅಂತಾನೆ ಕ್ವಾಟ್ಲೆ. ಇವನೊಬ್ಬ ಹೆಸ್ರಿಗೆ ತಕ್ಕಂಗೆ ಆಡ್ತವನೆ. ಲೇ ದಡ್ಡ ನನ್ನ ಮಗನೇ, ಇವತ್ತು ವಿದ್ಯೆ ಹುಟ್ಟಿದ ದಿನ ಕಣ್ಲಾ ಅಂತಾರೆ ಅಜ್ಜಿ. ಈ ವಿಷಯನ ಅಮ್ಮಮ್ಮ ನಾನು ಆಗಲೇ ಒತ್ತಕಿನೇ ಎದ್ದು ವಿಶ್ ಮಾಡಿದೆ ಅಂತಾರೆ ಚಂಪಾ. ಆಗಲೇ 1 ವರ್ಷ ಆಗೋಯ್ತು ಅಜ್ಜಮ್ಮ. ಹೋದ್ಕಿತ್ತ ನಮ್ಮ ಅಣ್ತಮ್ಮ ಅತ್ತಿಗೆ ಬರ್ತಡೇ ಮಾಡಿದ್ದು ಕಣ್ಣಲ್ಲಿ ಕಡ್ದಂಗದೆ. ಆದರೆ ಅವತ್ತು ಅಣ್ತಮ್ಮ ಅತ್ತಿಗೆ ಅಮ್ಮನ ಕೈಲಿ ಕೇಕ್ ಕಟ್ ಮಾಡಿಸಿ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದ ಅಂತಾನೆ ಕ್ವಾಟ್ಲೆ. ಅತ್ತೆ ನಾನು ಮರ್ತಿದ್ದೆ, ಈಗಲೇ ಒಂದು ಫೋನ್ ಮಾಡ್ತೀನಿ ಅಂತಾರೆ ಮೋನಾ. ನಾನು ಈಗಲೇ ಒಂದು ಫೋಟೋ ಸ್ಟೇಟಸ್ಗೆ ಹಾಕ್ಬಿಡ್ತೀನಿ ಅಂತಾನೆ ಕ್ವಾಟ್ಲೆ. ಏಯ್ ಇಬ್ಬರು ಫೋನ್ನ ಬಿಡಿ, ಇವಳು ಫೋನ್ ಮಾಡ್ತಾಳಂತೆ, ಇವನು ಫೋಟೋ ತೊಗೊಂಡು ಸ್ಟೇಟಸ್ಗೆ ಹಾಕ್ತಾನಂತೆ. ಆಹಾ, ಈ ಫೋನ್ ಬಂದು ಎಲ್ಲ ಇದ್ರಂಗೆ ಮಾಡೋ ಹಾಗೆ ಬಿಟ್ಟಿದೆ. ಎಲ್ಲ ಫೋನಲ್ಲೇ ಆಗೋಗ್ಬಿಟ್ಟಿದೆ. ಸಂಬಂಧ ಉಳಿಯೋದು ಹೆಂಗೆ, ಬೆಳೆಯೋದು ಹೆಂಗೆ? ಈಗಿನ ಕಾಲದವಕ್ಕೆ ಸಂಬಂಧ ಅನ್ನೋದು ಒಂದು ವ್ಯವಹಾರನೇ ಆಗಿಬಿಟ್ಟದೆ. ತಮ್ಮ ಅವಶ್ಯಕತೆಗೆ ತಕ್ಕಂತೆ ಬಳಸ್ಕೊಳ್ಳೋಕ್ಕೆ ನಿಂತ್ಕೊಂಡು ಬಿಟ್ಟಿದ್ದಾವೆ ಅಂತಾರೆ ಅಜ್ಜಿ. ನೀನು ಹೇಳೋದನ್ನು ಒಪ್ಕೋತೀನಿ ಅಜ್ಜಮ್ಮ, ಆದರೆ ಅವರಿಬ್ಬರು ಮಧ್ಯೆ ಸಂಬಂಧನೇ ಸರಿ ಇಲ್ವಲ್ಲ, ಅದಕ್ಕೇನು ಅಂತಾನೆ ಕ್ವಾಟ್ಲೆ. ಅವರಿಬ್ಬರು ಸಂಬಂಧ ಸರಿ ಇಲ್ಲದೆ ಇದ್ದರೆ ನಾವು ಮಾಡೋಣ ಬಿಡು ಅಂತಾರೆ ಅಜ್ಜಿ. ಅಲ್ಲ ಅತ್ತೆ, ನಾವೆಲ್ಲ ಸೇರಿ ಹುಟ್ಟಿದ ಹಬ್ಬ ಮಾಡಿದರೆ ಭದ್ರ ಕೋಪ ಮಾಡಿಕೊಂಡು ಕೂಗಾಡಿದರೆ ಆಮೇಲೆ ನಿಮ್ಮ ಮಗನೂ ಏನಾದರೂ ಬೈದರೆ ಏನು ಮಾಡೋದು ಅಂತಾರೆ ಮೋನಾ. ಹಾಗೆಲ್ಲ ಏನಾಗಕ್ಕಿಲ್ಲ ಬಿಡು, ನಮ್ಮ ಭದ್ರಂಗೆ ವಿದ್ಯೆ ಮೇಲೆ ಮೊದಲಿಗಿಂತೂ ಕೋಪ ಉಳ್ಕೊಂಡಿಲ್ಲ. ಶಿವರಾಮ ಇದಕ್ಕೆಲ್ಲ ಏನೂ ಮಾತಾಡೋಕ್ಕಿಲ್ಲ. ಈಗ ಇಬ್ಬರಿಗೂ ಒಬ್ಬರ ಮೇಲೆ ಒಬ್ಬರಿಗೆ ಕಾಳಜಿ ಇದೆ, ಅಕ್ಕರೆಯಿಂದ ಪ್ರೀತಿಯಿಂದ ಒಬ್ರಿಗೊಬ್ಬರು ಮಾತಾಡ್ತಿರ್ತಾರೆ.
ಆದರೆ ಈ ಬಿಗುಮಾನ ಅನ್ನೋದಿದೆ ನೋಡಿ, ಅದು ಒಬ್ರನ್ನೊಬ್ಬರು ಮಾತಾಡೋಕೆ ಬಿಡ್ತಿಲ್ಲ. ಅದಕ್ಕೆ ನಾವೇ ಸೇರಿಕೊಂಡು ಆಚರಣೆ ಮಾಡಿಬಿಡುವ ಅಂತಾರೆ ಅಜ್ಜಿ. ಅಮ್ಮಮ್ಮ ಹೇಳ್ತಿರೋದು ಸರಿಯಾಗಿದೆ, ಹಂಗೆ ಮಾಡಿದರೆ ಯಾರೂ ಏನೂ ಕೇಳೋಕ್ಕಿಲ್ಲ ಅಂತಾಳೆ ಚಂಪಾ. ಅದಕ್ಕೆ ಏನು ಹೇಳ್ತಾರಲ್ಲ ಪ್ರೆಸ್ಸು ಅಂತ ಅಜ್ಜಿ ಹೇಳುವಾಗ, ಪ್ರೆಸ್ ಅಲ್ಲ ಅಮ್ಮಮ್ಮ, ಸರ್ಪ್ರೈಸು ಅಂತಾನೆ ಕಾಟ್ಲೆ. ಏನೋ ಒಂದು ಯಾರಿಗೂ ಹೇಳ್ದಂಗೆ ನಾವೇ ಎಲ್ಲ ಸೇರಿಕೊಂಡು ವ್ಯವಸ್ಥೆ ಮಾಡುವ, ಯಾರು ಏನಾದರೂ ಕೇಳಿದರೆ ನೋಡೇ ಬಿಡ್ತೀನಿ ಅಂತಾರೆ ಅಜ್ಜಿ. ಸೂಪರ್ ಅಮ್ಮಮ್ಮ, ನೀವು ಹೇಳ್ದಂಗೆ ಮಾಡಿ, ಎಲ್ರಿಗೂ ಸರ್ಪ್ರೈಸ್ ಕೊಡೋಣ. ಅದಕ್ಕೆ ಏನು ಬೇಕೋ ಎಲ್ಲ ವ್ಯವಸ್ಥೆ ನಾನು ಮಾಡ್ಕೊಂಡು ಬರ್ತೀನಿ ಅಂತಾನೆ ಕಾಟ್ಲಿ. ಸರಿ, ಪುಗ್ಗನ ಹೆಚ್ಚಾಗಿ ತಂದುಬಿಡು, ಎಲ್ಲ ಕಡೆ ಕಟ್ಬಿಟ್ಟು ಹಬ್ಬನೇ ಮಾಡುವ ಅಂತಾರೆ ಅಜ್ಜಿ. ಈಚೆ ಸರು ಭದ್ರನ ಕಿವಿಗೆ ಕಡ್ಡಿ ಹಾಕಿ ಎಬ್ಬಿಸ್ತಾಳೆ. ಗುಡ್ ಮಾರ್ನಿಂಗ್ ಬಾವ ಅಂತಾಳೆ. ಏನು ಸರು, ಒತ್ತಾರೆ ಬಂದುಬಿಟ್ಟಿದ್ಯಾ, ಎಲ್ಲಾದರೂ ಹೋಗ್ಬೇಕಾಗಿತ್ತಾ ಅಂತಾನೆ ಭದ್ರ. ಇಲ್ಲ ಬಾವ, ಆದರೆ ಇವತ್ತು ಒಂದು ವಿಶೇಷವಾದ ದಿನ, ಅದು ನಿಮಗೆ ಜಪ್ತಿಗೆ ಅದೇ ಅಲ್ವೇ ಅಂತಾಳೆ ಸರು. ಇವತ್ತು ನಿಮ್ಮ ಅಕ್ಕನ ಹುಟ್ಟಿದಬ್ಬ, ಈ ದಿನನ ನಾನು ಹೆಂಗೆ ಮರೆಯೋಕ್ಕಾಯ್ತದೆ ಹೇಳು ಅಂತ ಭದ್ರ ಯೋಚನೆ ಮಾಡ್ತಾನೆ. ಬಾವ ಏನಾರ ಜಪ್ತಿಗೆ ಬಂತೆ ಅಂತಾಳೆ ಸರು. ವಿಶೇಷವಾದ ದಿನವೇ, ಹಬ್ಬ ಏನು ಇಲ್ವಲ್ಲ ಸರು ಅಂತಾನೆ ಭದ್ರ. ಬಾವ ಸರಿಯಾಗಿ ಜಪ್ತಿ ಮಾಡ್ಕೊಳ್ಳಿ, ಹೋದ ವರ್ಷ ಇದೇ ದಿನ ಸಂಜೆ ಹೊತ್ತಿಗೆ ನಮ್ಮ ಮಟ್ಟಿಗೆ ಬಂದಿದ್ರಿ, ನೆನ್ಪು ಮಾಡ್ಕೊಳ್ಳಿ ಅಂತಾಳೆ ಸರು. ಏನು ಹೇಳ್ತಿದ್ಯಾ ಸರು, ನಾನು ನಿಮ್ಮೂರಿಗೆ ಬಂದಿವ್ನೆ, ಯಾಕೆ ಬಂದಿದ್ದೆ ಗೊತ್ತಾಗ್ತಿಲ್ವಲ್ಲ ಸರು ಅಂತಾನೆ ಭದ್ರ. ನಿಜವಾಗ್ಲೂ ನಿದ್ದೆ ಮಾಡೋರನ್ನ ಎಬ್ಬಿಸ್ಬಹುದಂತೆ ಬಾವ, ಆದರೆ ನಿದ್ದೆ ಮಾಡೋರ ತರಹ ನಾಟಕ ಮಾಡ್ತಾರಲ್ಲ ಅವರನ್ನು ಎಬ್ಸೋಕ್ಕಾಗಲ್ವಂತೆ. ಹೋದ ವರ್ಷ ಇದೇ ದಿನ ಕೇಕು ಸೀರೆ ಎಲ್ಲ ನಮ್ಮ ಅಕ್ಕನ ಕೈಗೆ ಕೊಟ್ಟು ಅಕ್ಕನ ಕೈಲಿ ಕೇಕ್ ಕಟ್ ಮಾಡಿಸಿ ಅವಳ ಜೀವನದಲ್ಲೇ ಮರೆಯೋಕ್ಕಾಗದೇ ಇರೋ ತರಹ ಸರ್ಪ್ರೈಸ್ ಕೊಟ್ಟಿದ್ರಿ, ಅದನ್ನು ಇಷ್ಟು ಬೇಗ ಮರ್ತು ಹೋದ್ರಾ? ಹೋಗಲಿ ಬಿಡಿ ಬಾವ, ನಿಮಗೆ ನೆನಪಿರಲಿಲ್ಲ, ನಾನೇ ನೆನ್ಪು ಮಾಡಿದೆ ಅಂತಲೇ ತಿಳ್ಕೊಳ್ಳಿ. ಈ ಸರ್ತಿ ಏನು ಗಿಫ್ಟ್ ಕೊಡ್ತೀರಾ, ಹೇಗೆಲ್ಲ ಸೆಲೆಬ್ರೇಟ್ ಮಾಡ್ತೀರಾ, ಯಾಕೆ ಬಾವ ಮಾತಾಡಿ ಅಂತಾಳೆ ಸರು. ನೋಡಿ ಸರು, ಇವತ್ತಿಗೂ ಡೇಟಿಗೂ ನನಗೂ ಯಾವುದೇ ರೀತಿ ಸಂಬಂಧ ಇಲ್ಲ, ನನಗೆ ಯಾರು ಬರ್ತಡೇನೂ ಜಪ್ತಿಗಿಲ್ಲ. ಮೇ 10ನೇ ತಾರೀಕು ನೀನು ಹುಟ್ಟಿದ ಹಬ್ಬ ತಾನೆ, ಅವತ್ತು ನೋಡ್ಕೊಳ್ಳೋ ಬಿಡು ಅಂತಾನೆ ಭದ್ರ. ಅಲ್ಲ ಬಾವ, ಮೇ 10ನೇ ತಾರೀಕು ನನ್ನ ಬರ್ತಡೇ ಅಂತ ಜಪ್ತಿಗೆ ಇಟ್ಕೊಂಡಿರೋ ನೀವು ನಮ್ಮ ಅಕ್ಕನ ಬರ್ತಡೇ ಮರ್ತೋಗ್ತೀರಾ? ನೆನಪಿದ್ರೂ ಬಿಗುಮಾನ ಅಡ್ಡ ಬಂದು ಹಠ ಮಾಡ್ತೀರಲ್ವೇ ಅಂತಾಳೆ ಸರು. ನನಗೆ ಯಾವ ಹಠನೂ ಇಲ್ಲ ಸರು ಅಂತಾನೆ ಭದ್ರ. ಆಗ ವಿದ್ಯೆ ಬಂದು ನಾನು ಹೋಗಿ ಬರ್ತೀನಿ ಸರು ಅಂತ ಹೋಗುವಾಗ, ಒಸಿ ವಿದ್ಯಾ ಅಂತಾನೆ ಭದ್ರ. ವಿದ್ಯೆ ನಿಂತ್ಕೊಂಡು ಖುಷಿಯಿಂದ ನಗ್ತಾ ತಿರುಗಿ, ಅದೇನು ಅಂತವ ಹೇಳಿ ಅಂತಾಳೆ. ಅದು ಅಂತಾನೆ ಭದ್ರ. ಅದೇನು ಅಂತವ ಹೇಳಿ, ನನಗೆ ಟೈಮ್ ಆಯ್ತದೆ ಅಂತಾಳೆ ವಿದ್ಯಾ. ಅದು ಕಾಲೇಜಲ್ಲಿ ಕಟ್ಟವ್ರೆ ಅಂತ ಅದು ಯಾವುದೋ ಕಾರ್ಡನ್ನು ತಗೊಂಡು ಹೋಯ್ತಿದ್ದಲ್ಲ, ಅದನ್ನು ಮರ್ತೋಯ್ತಿದ್ಯಾ ಅಂತ ಹೇಳೋಕ್ಕೆ ಕರೆದೆ ಅಂತಾನೆ ಭದ್ರ. ಇದನ್ನು ಹೇಳೋಕ್ಕೆ ಕರೆದ್ರಾ ಅಂತಾಳೆ ವಿದ್ಯಾ. ಮತ್ತು ಇನ್ನೇನಕ್ಕೆ ಕರೆದೆ ಅಂದ್ಕೊಂಡೆ ಅಂತಾನೆ ಭದ್ರ. ಸರು, ಅಲ್ಲಿ ನನ್ನ ID ಕಾರ್ಡ್ ಇದೆ, ತಗೊಂಬಾರೆ ಅಂತಾಳೆ ವಿದ್ಯಾ. ನಾನೇನೋ ವಿಶ್ ಮಾಡೋಕ್ಕೆ ಕರೆದ್ರು ಅಂದ್ಕೊಂಡೆ, ಥೋ ಅಂತ ವಿದ್ಯೆ ಯೋಚನೆ ಮಾಡಿ, ಜಪ್ತಿ ಮಾಡಿದ್ದಕ್ಕೆ ಶಾನೆ ಥ್ಯಾಂಕ್ಸ್ ಅಂತ ಹೋಗ್ತಾಳೆ. ಓಹೋ, ವಿಶ್ ಮಾಡೋಕ್ಕೆ ಅಂದ್ಕೊಂಡ್ಬಿಟ್ಟೇನೋ ಅದನ್ನು ಯಾವುದೇ ಕಾರಣಕ್ಕೂ ಮಾಡೋಕ್ಕಿಲ್ಲ ಅಂತ ಭದ್ರ ಯೋಚನೆ ಮಾಡ್ತಾನೆ. ಬಾವ, ನಿಮ್ಮ ಹಠನೆಲ್ಲ ಬಿಟ್ಟು ಒಂದೇ ಒಂದ್ಕಿಂತ ವಿಶ್ ಮಾಡ್ಬೋದಿತ್ತಲ್ವೇ ಅಂತಾಳೆ ಸರು. ನಾನು ನಿಮ್ಮ ಅಕ್ಕಂಗೆ ವಿಶ್ ಮಾಡೋಕ್ಕಿಲ್ಲ ಅಂತಾನೆ ಭದ್ರ. ನೀವೇನಾದರೂ ಅಂದ್ಕೊಳ್ಳಿ, ಇವತ್ತು ಬರ್ತಡೇ ಮುಗಿಯೋದ್ರೊಳಗಡೆ ಅಕ್ಕಂಗೆ ನೀವು ವಿಶ್ ಮಾಡ್ತೀರಾ, ಬರ್ತಡೇ ಗಿಫ್ಟು ಕೊಡ್ತೀರಾ ಅಂತ ನನ್ನ ಮನಸ್ಸು ಹೇಳ್ತದೆ, ನೀವು ಅದನ್ನು ಮಾಡೇ ಮಾಡ್ತೀರಾ ಅಂತಾಳೆ ಸರು. ಈ ಭದ್ರಂಗೆ ಸವಾಲಾಗ್ತಿದೆಯೇ ಸರು ಅಂತಾನೆ ಭದ್ರ. ಹೆಂಗಾರ ಅಂದ್ಕೊಳ್ಳಿ ಅಂತಾಳೆ ಸರು. ನಾನು ಇವತ್ತು ನಿಮ್ಮ ಅಕ್ಕಂಗೆ ವಿಶ್ ಮಾಡೋಕ್ಕಿಲ್ಲ, ಗೊತ್ತಾಯ್ತೆ ಅಂತ ಭದ್ರ ಹೋಗ್ತಾನೆ. ಈಚೆ ಅಜ್ಜಿ, ಕಾಟ್ಲೆ, ಮೋನ ಎಲ್ಲರೂ ಪುಗ್ಗನ ರೆಡಿ ಮಾಡ್ತಿರ್ತಾರೆ. ಬಿರ್ರನೆ ಮಾಡಿ ಅಂತ ಅಜ್ಜಿ ಹೇಳ್ತಾರೆ. ಹಂಗಾರೆ ಒಂದು ಪುಗ್ಗ ಊದು ಅಂತ ಕಾಟ್ಲೆ ಕೊಡ್ತಾನೆ. ಅಜ್ಜಿ ಊದ್ತಾರೆ. ಪುಗ್ಗನ ಒಂದು ಹೊಡಿತಾನೆ ಕಾಟ್ಲೆ. ಆಗ ಅಜ್ಜಿ ಹೆದರ್ಕೋತಾರೆ. ಕಾಟ್ಲೆ, ಮೋನ, ಚಂಪಾ ನೆಗಾಡ್ತಾರೆ. ಆಗ ಈಶ್ವರಿ, ಚಿತ್ರ, ಸಾವಿತ್ರಿ, ವಿನಂತಿ ಬರ್ತಾರೆ. ಅಕ್ಕ ಏನೋ ಇದು ಬಲೂನು ಮನೇಲಿ ಏನಾದರೂ ವಿಶೇಷವೇ ಅಂತಾಳೆ ಈಶ್ವರಿ. ಅಲ್ಲ ಅತ್ತೆ, ಈ 3 ಜನ ಸೇರಿಕೊಂಡು ಏನಾರ ಕಿತಾಪತಿ ಮಾಡ್ತಾನೆ ಇರ್ತಾರೆ, ನೀವು ಇವ್ರ ಜೊತೆ ಸೇರಿಕೊಂಡು ಬಲೂನು ಉತ್ತಿದ್ದೀರಲ್ಲ, ನಿಮಗೇನಾಯಿತು ಅಂತಾಳೆ ವಿನಂತಿ. ಲೇ ಚಂಪಾ, ಇವ್ರು ಯಾರೂ ಮಾತಾಡ್ತಿಲ್ಲ, ನೀನಾದರೂ ಮಾತಾಡೆ, ಏನೇ ಅದು ಅಂತಾಳೆ ಸಾವಿತ್ರಿ. ಇವತ್ತು ನಮ್ಮ ಅಂತ ಅಜ್ಜಿ ಮುಖ ನೋಡಿ ಸುಮ್ಮನಾಗ್ತಾಳೆ ಚಂಪಾ. ನೀನು ನಿನ್ನ ಕ್ಯಾಮೆ ನೋಡೆ, ದೊಡ್ಡದಾಗಿ ಹೇಳೋಕೆ ಬಂದುಬಿಟ್ಲು ಅಂತಾರೆ ಅಜ್ಜಿ. ನೋಡಿದ್ಯೇನವ್ವ ನಿನ್ನವ್ವನ, ಇವಳೇನೋ ಹೇಳೋಕೆ ಬಂದ್ಲು, ಹಾಗೆ ಪಟಾರು ಅಂತ ತಡೆದೇ ಬಿಟ್ರು, ಹಂಗಾರೆ ಅಂಥದ್ದೇನೋ ನಡೆಸ್ತವ್ರೆ ಕಣವ ಇವರು ಅಂತಾಳೆ ವಿನಂತಿ. ಅದೆಲ್ಲ ಸೀಕ್ರೆಟ್ ಕಣಂತೆ, ಹೋಗೆ ಅಂತಾರೆ ಅಜ್ಜಿ. ಸೀಕ್ರೆಟಾ, ಅದೇ ಏನು ಅಂತಾಳೆ ಚಿತ್ರ. ಅದೇ ಕಣಂತೆ, ಯಾರಿಗೂ ಹೇಳದೆ ಇರ್ತಾರಲ್ಲ ಅದೇ ಅಂತಾರೆ ಅಜ್ಜಿ. ಕರ್ಮ ಅಮ್ಮಮ್ಮ, ಅದು ಸಿಗ್ರೆಟ್ ಅಲ್ಲ ಸೀಕ್ರೆಟ್ ಅಂತಾಳೆ ವಿನಂತಿ. ಅಯ್ಯೋ, ಯಾವುದೋ ಒಂದು ಎರಡರ ಕೊನೆಯಲ್ಲಿ ಬರೋದು
ಕೇಟೆ ಅಲ್ಲಿ ಗೇಟೆ ತಾನೇ ಅಂತಾರೆ ಅಜ್ಜಿ. ಅಲ್ಲ ಅತ್ತೆ, ನೀವು ಮನೆಯವ್ರ ಹತ್ರನೇ ಗುಟ್ಟು ಮಾಡಿದರೆ ಹೆಂಗೆ ಹೇಳಿ, ಅದೇನು ಅಂತ ಹೇಳಿದರೆ ನಾವು ಸಹಾಯ ಮಾಡೋಕ್ಕಿಲ್ವೇ ಅಂತಾರೆ ಈಶ್ವರಿ. ನಾವು ಹೇಳೋದು ಬೇಡ, ನೀವು ಸಹಾಯ ಮಾಡೋದು ಬೇಡ, ಸರಿಯಾಗಿ 10 ನಿಮಿಷ ಬಿಟ್ಟು ಇಲ್ಲಿಗೆ ಬನ್ನಿ, ಅಲ್ಲಿ ತನಕ ನಿಮ್ಮ ಕ್ಯಾಮೆ ನೋಡ್ಕೊಳ್ಳಿ ಹೋಗಿ ಅಂತಾರೆ ಅಜ್ಜಿ. ಅವ್ವ ನೀನು ನೆತ್ತಿಗೆ ಪಿತ್ತ ಏರಿಸಬೇಡ ಅಂತಾಳೆ ಸಾವಿತ್ರಿ. ಅವ್ವ ಪಿತ್ತ ನೆತ್ತಿಗೇರಿಸ್ಬೇಡ ಅಂತಾಳೆ ವಿನಂತಿ. ಸುಮ್ಕಿರೆ ಅವ್ವ, ಸುಮ್ಮನೆ ಹೇಳಿದರೆ ಸರಿ ಅಂತಾಳೆ ಸಾವಿತ್ರಿ. ನೀವು ಪಲ್ಟಿ ಹೊಡೆದ್ರೂ ನಾನು ಹೇಳೋಕ್ಕಿಲ್ಲ, ಸುಮ್ಮನೆ ಇಲ್ಲಿದ್ದ ಜಾಗ ಖಾಲಿ ಮಾಡಿದರೆ ಒಳ್ಳೆಯದು ಅಂತಾರೆ ಅಜ್ಜಿ. ಅದೇನು ಮಾಡ್ತಾರೋ ಅಂತ ಅರ್ಥ ಆಯ್ತಿಲ್ವೇ ಅಂತ ಯೋಚನೆ ಮಾಡ್ತಾಳೆ ಈಶ್ವರಿ. ಹೋಗ್ರೆ ಅಂತಾರೆ ಅಜ್ಜಿ. ಎಲ್ಲರೂ ಹೋಗ್ತಾರೆ. ಯಾಕತ್ತೆ ಅವರನ್ನು ಹಂಗೆ ಕಳಿಸಿದ್ರಿ, ಅವರಿಗೂ ಹೇಳ್ಬೋದಾಗಿತ್ತಲ್ವೇ ಅಂತಾರೆ ಮೌನ. ನೋಡೆ ಮೌನ, ಇದು ಮೊದಲೇ ಅವರಿಗೆ ಗೊತ್ತಾದರೆ ಹೆಂಗೆ ನಿಲ್ಲಿಸಬೇಕು ಅಂತ ಲೆಕ್ಕಾಚಾರ ಹಾಕ್ತಾರೆ. ಆಮೇಲೆ ಅದಕ್ಕೆ ಅವರಿಗೆ ಅವಕಾಶ ಕೊಡಬಾರ್ದು. ಕೊನೆ ಕ್ಷಣದಲ್ಲಿ ಅವರಿಗೆ ಗೊತ್ತಾದರೆ ಬಾಯಿ ಬಿಡ್ತಾರೆ. ನೋಡ್ರೆ ಗುಟ್ಟು ಗುಟ್ಟಾಗೇ ಇರಲಿ, ಆಮೇಲೆ ಯಾರಾದರೂ ಗುಟ್ಟು ರಟ್ಟು ಮಾಡಿದರೆ ಗೊತ್ತಲ್ಲ ಅಂತಾರೆ ಅಜ್ಜಿ. ನೀವೇನು ತಲೆ ಕೆಡಿಸ್ಕೋಬೇಡಿ, ನಮ್ಮ ಕಡೆಯಿಂದ ವಿಷಯ ಯಾರಿಗೂ ಗೊತ್ತಾಗೋಕ್ಕಿಲ್ಲ ಅಂತಾರೆ ಮೌನ. ಬಿರಿಯಾನಿ ವ್ಯವಸ್ಥೆ ಮಾಡಿ ಅಂತಾರೆ ಅಜ್ಜಿ. ಈಚೆ ಶಿವರಾಮೇಗೌಡರು ಮತ್ತು ಮನೆಯವರೆಲ್ಲ ಬರ್ತಾರೆ. ಏನವ್ವ ಇದು, ನಿನ್ನ ಅಧ್ಯಕ್ಷತೆಯಲ್ಲಿ ಮನೆಯೆಲ್ಲ ಅಲಂಕಾರ ಮಾಡಿಬಿಟ್ಟಿದ್ದಿ ಅಂತಾರೆ ಶಿವರಾಮೇಗೌಡರು. ಆಗ ವಿದ್ಯಾಸರನು ಬರ್ತಾರೆ. ಇವತ್ತು ನಮ್ಮ ವಿದ್ಯೆನ ಹುಟ್ಟಿದ ಹಬ್ಬ ಅಂತಾರೆ ಅಜ್ಜಿ. ಸಂಬಂಧನೇ ಬೇಡ ಅಂತ ಕೋರ್ಟಲ್ಲಿ ಕೇಸ್ ಹಾಕ್ಕೊಂಡಿದ್ದೀವಿ, ಅದಕ್ಕೂ ಮುಂಚೆ ಯಾಕೆ ಬೇಕು ಇದೆಲ್ಲ ಅಂತಾರೆ ಈಶ್ವರಿ. ಬೇಡ ಅನ್ನೋಕ್ಕೆ ನೀನು ಯಾರು ಭದ್ರಾ, ಈ ವಿಚಾರದಲ್ಲಿ ನೀನೇನು ತೀರ್ಮಾನ ತಗೋಬೇಕು ಅನ್ನೋದು ನಿನಗೆ ಬಿಟ್ಟದೆ ಕಾಣಲ್ಲ ಅಂತಾರೆ ಶಿವರಾಮೇಗೌಡರು. ಆಗ ಭದ್ರಾ ವಿದ್ಯಾ ಕೈನಲ್ಲಿ ಕೇಗನ್ನು ಕಟ್ ಮಾಡಿಸಿ ಅವಳಿಗೆ ಗಿಫ್ಟನ್ನು ಕೊಡ್ತಾನೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.